ಒಂದು ಎಪಿಸೋಡಲ್ಲಿ ಹೀರೋನು ಮಲಗಿ ಎದ್ದಾಗ ಹೀರೋಯಿನ್ ಅವನ ಮುಂದೆ ಕ್ಯೂಟಾಗಿ ಕುಂತಿರ್ತಾಳೆ. ಅದನ್ನು ನೋಡಿ ಹೀರೋಗಂತೂ ಒಂಥರ ಫೀಲ್ ಆಗ್ತಿರುತ್ತೆ. ಅವನು ಸಡನ್ನಾಗಿ ಅಲ್ಲಿಂದ ಎದ್ದು ವಾಶ್ರೂಮ್ಗೆ ಹೋಗ್ತಾನೆ. ಹೋಗಿದ್ದವನಿಗಂತೂ ಒಂಥರ ಫೀಲ್ ಆಗ್ತಿರುತ್ತೆ, ಎಷ್ಟೊಂದು ಕ್ಯೂಟಾಗಿದ್ದರೆ ನಾನಂತೂ ಅಷ್ಟೇ ಅಂತ ಯೋಚಿಸ್ತಿರ್ತಾನೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸರಿ, ಬನ್ನಿ ಎಪಿಸೋಡ್ ಒಳಗೆ ಹೋಗೋಣ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಹೀರೋಯಿನ್ ಹೀರೋಗೆ ಮೆಸೇಜ್ ಮಾಡ್ತಾಳೆ, ಈ ರೀತಿ ನಿಮ್ಮ ಸೇಲ್ಸ್ ಡಿಪಾರ್ಟ್ಮೆಂಟ್ ಹತ್ರನೇ ಇದ್ದೀನಿ, ಸರಿ ಬನ್ನಿ ಅಂತ ಅವಳು ಅವನಿಗೆ ಮೆಸೇಜ್ ಮಾಡಿದಾಗ ಅವನು ಹೊರಡು ಬರ್ತಾನೆ. ಅದ್ರಾಗೂ ಯಾರೂ ಅವನ ನೋಡಬಾರ್ದು ಅಂತ ಬೇಗ ಬಂದು ಅವಳನ್ನ ಹಾಗೆ ಸೈಡಿಗೆ ಕರ್ಕೊಂಡೋಗಿ ಅಂತಾನೆ, ತಗೊಬಂದ ನೀನು ಅಂದ್ಬಿಟ್ಟು ಅವಳ ಹತ್ರ ಕೀ ಇಸ್ಕೊಳ್ತಾನೆ. ಯಾಕಂದರೆ ಅವನು ಕೀನ ಮರ್ತ್ಬಿಟ್ಟು ಬಂದುಬಿಟ್ಟಿರ್ತಾನೆ. ಆಗ ಹೀರೋಯಿನ್ ಅಂತಾಳೆ, ಅಯ್ಯೋ ಅದ್ರದ್ದು ಅವಶ್ಯಕತೆನೇ ಇಲ್ಲ, ನಾವಿಬ್ಬರು ಒಟ್ಟಿಗೆ ಮನೆಗೆ ಹೋಗ್ಬೋದಿತ್ತು, ನನ್ನ ಹತ್ರನೂ ಕೀ ಇದೆ ಅಂತ ಅವನ ಹತ್ರ ಹೇಳ್ತಾಳೆ. ಆದರೂ ಅವನು ಸರಿ ಏನೇ ಆಗಲಿ ನಾನು ನಿನ್ನ ಮನೇಲಿ ಬಂದು ಮೀಟ್ ಆಗ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಅವನು ಹೋಗಿದ್ದ ತಕ್ಷಣವೇ ಅವ್ನ ಫ್ರೆಂಡ್, ಹೀರೋ ಫ್ರೆಂಡ್ ಇಲ್ವಾ, ಅವನು ಇದನ್ನೆಲ್ಲನೂ ನೋಡ್ತಾನೆ. ಅವನು ಅಂತಾನೆ, ಬರಬೇಕಾದಾಗಲೂ ಸಪ್ರೇಟಾಗಿ ಬರ್ತೀರಾ, ಹೋಗಬೇಕಾದಾಗಲೂ ಸಪ್ರೇಟಾಗಿ ಹೋಗ್ತೀರಾ ನೀವು ಅಂತ ಅವಳ ನೋಡಿ ಕೇಳಿದಾಗ ಅವಳು ನೋಡ್ತಾಳೆ ಅವನ್ನ. ಆಗ ಅವನು ಬಂದ್ಬಿಟ್ಟು ಅಂತಾನೆ, ಅವನ ಹೆಸರೇನು ಅಂತ ತನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಆಗ ಅಂತಾನೆ, ನಾನು ಹೀರೋ ಫ್ರೆಂಡೇ, ಹೀರೋ ಜೊತೆಗೆ ಈ ಸ್ಕೂಲಲ್ಲೇ ಓದಿದ್ದು ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಇವಳಿಗೆ ಓ ಹೌದಾ ಅಂತ ಅವಳು ಕೇಳ್ತಾಳೆ. ಅದನ್ನು ನೋಡಿ ಹಾಗಾದರೆ ನಿನಗೆ ಹೀರೋ ಬಗ್ಗೆ ಅಷ್ಟೊಂದು ಗೊತ್ತಿಲ್ವಾ, ಏನು ಗೊತ್ತಿಲ್ವಾ ಅಂತ ಅವಳ ನೋಡಿ ಕೇಳಿದಾಗ ಅವಳು ಇಲ್ಲ ಅಂತಾಳೆ. ಇದನ್ನು ನೋಡಿ ಹೀರೋ ಫ್ರೆಂಡು ಅಂತಾನೆ, ಹಾಗಿದ್ದರೆ ನಿನಗೆ ಹೀರೋ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕಂತ ಇದೆಯಾ ಅಂದಾಗ ಅವಳು ಹ್ಞೂ ಹೌದು ಅಂತ ಹೇಳ್ತಾಳೆ. ಇದನ್ನು ನೋಡಿ ಹೀರೋ ಫ್ರೆಂಡ್ ಅಂತಾನೆ, ನನಗಂತೂ ನಿನ್ನ ಬಗ್ಗೆ ತುಂಬ ಇಂಟ್ರೆಸ್ಟೆಡಾಗಿ ಐತೆ ಅಂತ ಅವಳ ನೋಡಿ ಹೇಳಿದಾಗ ಅವಳು ಏನು ಮಾತಾಡ್ತಾರೆ ಅಂತ ನೋಡ್ತಾಳೆ. ಆಗ ಅವನಂತಾನೆ, ನೀನು ಹೇಗೆ ಏನು ಮಾಡಿ ಹೀರೋನ ಲವ್ವಲ್ಲಿ ಬೀಳಿಸ್ಕೊಂಡೆ ಅಂತ ಹೇಳಿದಾಗ ಅವಳಿಗಂತೂ ಫುಲ್ಲು ನಾಚಿಕೆ, ಏನು ಫಾಲ್ ಇನ್ ಲವ್ವಾ ಅಂತ ಬೇರೆ ನಾಚಿಕೆ ಪಡ್ತಿರ್ತಾಳೆ. ಅದನ್ನು ನೋಡಿ ಹೀರೋ ಫ್ರೆಂಡು ಅಂತಾನೆ, ಅದಕ್ಕೆ ನಾನು ಇವತ್ತು ನಿಮ್ಮ ಮನೆಗೆ ಬರ್ತೀನಿ, ಇವತ್ತು ನನ್ನ ಹೀರೋ ಕರೆದೋನೆ, ಇನ್ವೈಟ್ ಮಾಡೋನೆ ನಿಮ್ಮ ಮನೆಗೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಇವಳು ಏನಪ್ಪ ಹೇಳ್ತಾನಂತ ಆಮೇಲೆ ಅವಳು ಹೋಗಿ ಕೆಲಸ ಮಾಡ್ತಿರ್ತಾಳೆ. ಆಗ ಅವಳು ಫ್ರೆಂಡ್ಸ್ ಇಬ್ಬರು ಇರ್ತಾರೆ, ಅವರು ಮಾತಾಡ್ತಿರ್ತಾರೆ. ಈ ರೀತಿ ಹೀರೋಗೆ ಗರ್ಲ್ ಫ್ರೆಂಡ್ ಇದ್ದಾಳಂತೆ. ಹೀರೋ ತನ್ನ ಗರ್ಲ್ ಫ್ರೆಂಡ್ಗೋಸ್ಕರ ಏನು ಬೇಕಾದರೂ ಮಾಡ್ತಾನಂತೆ. ಅವನು ತನ್ನ ಗರ್ಲ್ ಫ್ರೆಂಡ್ನ ಅಷ್ಟು ಇಷ್ಟಪಡ್ತಾನೆ, ಎಷ್ಟು ಇಷ್ಟಪಡ್ತಾನೆ, ಹಾಗೆ ಈಗೆಲ್ಲ ಮಾತಾಡ್ತಾರೆ. ಇದನ್ನು ಕೇಳಿಸ್ಕೊಂಡು ಹೀರೋಯಿನ್ಗಂತೂ ಫುಲ್ಲು ಖುಷಿ ಆಗ್ತಿರುತ್ತೆ. ವಾವ್, ನನ್ನ ಹಸ್ಬೆಂಡ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವರು ಅಂತ. ಇದನ್ನೆಲ್ಲನೂ ಹೀರೋಯಿನ್ ಫ್ರೆಂಡು ನೋಡ್ತಾನೆ. ಅದನ್ನು ನೋಡ್ಬಿಟ್ಟು ಅವನು ಹೀರೋಯಿನ್ ಹತ್ರ ಬಂದ್ಬಿಟ್ಟು ಅಂತಾನೆ, ಏನಾಯಿತು ನಿನಗೆ ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳು ಅಂತಾಳೆ, ಏನೂ ಆಗಿಲ್ವಲ್ಲ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಹೀರೋನು ಆ ಜಾಗಕ್ಕೆ ಬಂದ್ಬಿಟ್ಟು ಅವನೇನೋ ಒಂದು ಫೈಲ್ನ ಕೊಡ್ತಾನೆ. ಇದನ್ನು ಯಾರು ಮಾಡ್ತೀರಾ ಅಂದಾಗ ಹೀರೋಯಿನ್ ನಾನು ಮಾಡ್ಕೊಡ್ತೀನಿ ನಿಮಗೆ ಅಂತ ಅದನ್ನು ಹೋಗಿ ಇಸ್ಕೊಳ್ತಾಳೆ. ಆಗ ಹೀರೋ ಅವ್ರಿಗೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ತಂದಿರ್ತಾನೆ, ಜ್ಯೂಸ್ ಅದೆಲ್ಲನೂ. ಆಗ ಹೀರೋಯಿನ್ ಕರ್ಕೊಂಡೋಗ್ಬಿಟ್ಟು ತಗೋ, ನಾನು ಇದನ್ನು ನಿನಗೋಸ್ಕರನೇ ತಂದಿದ್ದು ಅಂತ ಅವಳ ಹತ್ರ ಕೊಡ್ತಾನೆ. ಅದನ್ನು ಅವಳು ಇಸ್ಕೊಂಡು ತನಗೂ ಸ್ವಲ್ಪ ಖುಷಿ ಆಗ್ತಿರುತ್ತೆ, ಈ ರೀತಿ ಎಲ್ಲ ಕೊಡ್ತಾನಲ್ಲ ನನ್ನ ಹಸ್ಬೆಂಡ್ ಅಂತ. ಅದನ್ನು ನೋಡಿ ಹೀರೋಯಿನ್ ಫ್ರೆಂಡು ಅಡ್ಡ ಬಂದ್ಬಿಟ್ಟು ತಗೊಳ್ಳಿ ಸರ್ ಅಂತ ಹೀರೋ ಕೈಯಲ್ಲಿ ಕೊಡ್ತಾನೆ. ಅವನಂತೂ ಹೀರೋಯಿನ್ ಹತ್ರ ತುಂಬ ಕ್ಲೋಸಾಗಿ ನಿಂತ್ಕೊಂಡು ಮಾತಾಡ್ತಾನೆ. ಇದನ್ನು ನೋಡಿ ಹೀರೋಗೊಂಥರ ಅಪ್ಸೆಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಆ ಇಬ್ಬರು ಫ್ರೆಂಡ್ಸ್ ಅಲ್ವಾ, ಹುಡುಗಿ ಫ್ರೆಂಡ್ಸು, ಅವ್ರು ಬಂದ್ಬಿಟ್ಟು ಏನು ನಿನಗೂ ಹೀರೋಗೆ ಏನಾದರೂ ಸೆಟ್ ಆಯಿತಾ ಹಾಗೆ ಹೀಗೆಲ್ಲ ಮಾತಾಡ್ತಾರೆ. ಹೀರೋಯಿನ್ ಇಲ್ಲ ಅಂತ ಎಷ್ಟೊಂದು ಹೇಳ್ತಾಳೆ. ಅದೇ ಟೈಮ್ಗೆ ಹೀರೋಯಿನ್ ಮೇಲ್ ಫ್ರೆಂಡ್ ಅವನು ಬಂದ್ಬಿಟ್ಟು ಅಂತಾನೆ, ಈ ರೀತಿ ಹೀರೋ ಕೊಟ್ಟನಲ್ಲ ಫೈಲ್, ಅದನ್ನು ನಾನು ತೊಗೊಂಡೋಗಿ ಕೊಡಲ ಅಂದಾಗ ಹ್ಞೂ ಸರಿ ಆಯಿತು ಹೋಗಿ ಕೊಡು ಅಂತ ಅವಳೇ ಹೇಳ್ತಾಳೆ. ಅವನು ಆ ಫೈಲ್ನ ತೊಗೊಂಡು ಹೀರೋ ಹತ್ರ ಕೊಡ್ತಾನೆ. ಹೀರೋಗ ಅವನ ಮತ್ತೆ ನೋಡಿ ಅಯ್ಯೋ ಇವನೇನಾ ಮತ್ತೆ ಎಂತಕ್ಕಪ್ಪ ಇಲ್ಲಿಗೆ ಬಂದ ಅಂತ ಅವನ ನೋಡ್ತಾನೆ. ಆಮೇಲೆ ಹೀರೋನು ಥ್ಯಾಂಕ್ಸ್ ಅಂತ ಹೇಳಿದಾಗ ಆ ಹುಡುಗ ನಾನು ಬರೀ ಇದನ್ನು ಕೊಡೋಕ್ಕಷ್ಟೇ ಬಂದೆ ಅಂದಾಗ ಹೀರೋ ಸರಿ ಆಯಿತು, ನಾನು ಹೀರೋಯಿನಿಗೂ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳೋಗು ಅಂದಾಗ ಅವನು ಆವಾಗಲೇ ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಜಾಗನ. ಈ ಕಡೆ ನೋಡಿದ್ರೆ ನೈಟ್ ಆಗಿರುತ್ತೆ. ಹೀರೋಯಿನ್ ಅಂತೂ ಫುಲ್ ಯೋಚಿಸ್ತಿರ್ತಾಳೆ, ನನಗಂತೂ ನೀನು ಚಿಂತೆ ಪಡ್ತಿರೋದು ನೆನೆಸ್ಕೊಂಡ್ರೆ ನನಗೂ ಚಿಂತೆ ಆಗ್ತೈತೆ, ಹಾಗೆ ನೀನು ಎಂತಕ್ಕೆ ನಮ್ಮ ಮ್ಯಾರೇಜ್ನ ಇದು ಸೀಕ್ರೆಟಾಗಿ ಮಡಿಕೋಬೇಕಂತ ಹೇಳಿದೆ, ಆಮೇಲೆ ನೀನು ಎಂತಕ್ಕೆ ನನ್ನ ನೋಡಿದ ದಿವಸನೇ ಮದುವೆ ಆಗಬೇಕು ಅಂತ ಹೇಳಿದೆ, ನನಗಂತೂ ಏನೂ ಅರ್ಥನೇ ಆಯ್ತಿಲ್ಲ ಅಂತ ಅವಳು ಅದನ್ನೇ ಯೋಚಿಸ್ತಿರ್ತಾಳೆ. ಆಮೇಲೆ ಅವಳು ಮಸಾಜ್ ಸೆಂಟರ್ಗೆ ಹೋಗ್ತಾಳೆ. ಅಲ್ಲಿರೋನು ಕೇಳ್ತಾನೆ, ಏನಾದರೂ ನೀನು ನೆನೆಸ್ಕೊಂಡು ಚಿಂತೆ ಪಡ್ತಿದ್ಯಾ ಅಂತ ಕೇಳಿದಾಗ ಅವಳು ಹ್ಞೂ ಹೌದು, ಕೆಲವು ವಿಷಯಗಳನ್ನ ನಾನು ನನ್ನಲ್ಲೇ ಇಟ್ಕೊಂಡು ಹೂತಾಕ್ತಿದ್ದೀನಿ ಅಂದಾಗ ಅವನು ಏನೇ ಇರಲಿ, ಆದರೆ ನೀನು ಎಷ್ಟು ಒಳ್ಳೆ ಹುಡುಗಿ ಅಂತ ನನಗೆ ಗೊತ್ತು ಅಂತ ಅವಳನ್ನ ನೋಡಿ ಸ್ವಲ್ಪ ಫ್ಲರ್ಟ್ ಆಗೋ ರೀತಿ ನೀನು ನೋಡೋ ಕ್ಯೂಟಾಗಿದೆಯಾ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಅವಳಿಗೆ ಒಂಥರ ಶಾಕ್ ಆಗುತ್ತೆ. ನೆಕ್ಸ್ಟ್ ಏನೋ ಆಗುತ್ತೆ. ಹೀರೋ ಲಿಫ್ಟ್ಗೋಸ್ಕರ ಕಾಯ್ಕೊಂಡಿದ್ದಾಗ ಅದೇ ಟೈಮ್ಗೆ ಹೀರೋಯಿನ್ ಮತ್ತು ಅವಳ ಫ್ರೆಂಡ್ ಮೇಲ್ ಫ್ರೆಂಡು ಬರ್ತಾನೆ. ಅವರಿಬ್ಬರು ಮಾತಾಡ್ಕೊಂಡು
ನಿಂತ್ಕೊಂಡಿರ್ತಾರೆ. ಇದನ್ನ ನೋಡಿದಾಗ ಹೀರೋಗೆ ಒಂಥರ ಫೀಲ್ ಆಗ್ತಿರುತ್ತೆ, ಏನಪ್ಪ ಇವರಿಬ್ಬರು ತುಂಬ ಕ್ಲೋಸೇ, ಏನು ಇಷ್ಟೊಂದು ಕ್ಲೋಸಾಗಿ ಮಾತಾಡ್ತಾರಲ್ಲ ಅಂತ. ಆಮೇಲೆ ಲಿಫ್ಟಲ್ಲಿ ನಿಂತ್ಕೊಂಡಿದ್ದಾಗಲೂ ಅಷ್ಟೇ ಅವನು ಹೀರೋಯಿನಿನ ಈ ರೀತಿ ಒಂದು ಡೆಸರ್ಟ್ ಬಫೆಟ್ ಇದೆ, ಅಲ್ಲಿಗೆ ಹೋಗೋದ ಬರ್ತೀಯಾ ಅಂತ ಕರಿತಾನೆ ಅವಳನ್ನ. ಈ ಕಡೆ ಅವಳಿಗೆ ಭಯ, ಹೀರೋ ತುಂಬ ಕೋಪ ಪಡ್ತಿರ್ತಾನೇನೋ, ಅವ್ನು ಜೆಲಸಿ ಥರ ಫೀಲ್ ಆಗ್ತಾನೋ. ಅದೊಂದು ಕಡೆ ಅವಳು ಖುಷಿನೂ ಆಗ್ತಿರುತ್ತೆ. ಹೀರೋ ಅಂತೂ ಹೋಗ್ಬೇಕಾದಾಗ ಅವಳನ್ನ ಗುರಾಯಿಸ್ಕೊಂಡೇ ಹೋಗ್ತಾನೆ. ಆಗ ಹೀರೋ ಇವ್ನು ಬೇಕು ಬೇಕಂತಾನೆ ಹೇಳ್ತಾನೇನೋ ಅಂತ ಯೋಚಿಸ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಹೀರೋಯಿನ್ ಕೆಲಸ ಮಾಡ್ತಿರ್ಬೇಕಾದಾಗ ಹೀರೋ ಮೆಸೇಜ್ ಕಳಿಸ್ತಾನೆ, ಈ ರೀತಿ ನೀನು ಡೆಸರ್ಟ್ ಅಂಗಡಿಗೆ ಹೋಗ್ಬೇಕಂತ ಅಂದಲ್ಲ, ನೀನು ಹೋಗು ಅಂತ. ಅವನು ಅದ್ರ ಬಗ್ಗೆ ಎಲ್ಲ ಏನು ತುಂಬ ಕೇರ್ ಮಾಡದೇ ಇರೋ ರೀತಿ ಕಳಿಸ್ತಾನೆ. ಅದನ್ನ ನೋಡ್ಕೊಂಡು ಅವಳಿಗೂ ಕೋಪ ಬಂದು ನಾನು ಹೋಗೇ ಹೋಯ್ತೀನಂತ ಅವಳು ಒಬ್ಬಳೇ ಹೋಗ್ತಾಳೆ. ಈ ಕಡೆ ನೋಡಿದ್ರೆ ಹೀರೋನು ಅವ್ನ ಕೆಲಸ ಎಲ್ಲನೋ ಮಾಡ್ತಿರ್ತಾನೆ. ಆ ಟೈಮ್ಗೆ ಹೀರೋಯಿನ್ ಮೆಸೇಜ್ ಕಳಿಸ್ತಾಳೆ, ಈ ರೀತಿ ನಾನು ನಮ್ಮ ಫ್ರೆಂಡ್ಸ್ ಜೊತೆ, ಹುಡುಗಿರ ಫ್ರೆಂಡ್ಸ್ ಜೊತೆ ಹೋಯ್ತಿದ್ದೀನಿ ನಾನು ಡೆಸರ್ಟ್ನ ತಿನ್ನಕ್ಕಂತ ಅವಳು ಮೆಸೇಜನ್ನ ಕಳಿಸ್ತಾಳೆ. ನೋಡಿದ್ರೆ ಅವಳೊಬ್ಬಳೇ ತಿಂತಿರ್ತಾಳೆ. ಆಗ ಅವಳಿಗೂ ಏನಪ್ಪ ಇವನ್ನ ನಾನು ಜಲಸಿ ಥರ ಫೀಲ್ ಮಾಡ್ಸೋದ ಅಂದರೆ ಇವನು ನನಗೆ ಜಲಸಿ ಫೀಲ್ ಮಾಡಿಸ್ತಾನಲ್ಲ ಅಂತ ಯೋಚಿಸ್ತಾಳೆ. ಆಮೇಲೆ ಮತ್ತೆ ಹೀರೋಗೆ ಅವಳು ಮೆಸೇಜ್ ಮಾಡ್ತಾನೆ ಇರ್ತಾಳೆ. ಹೀರೋನು ಲಿಫ್ಟ್ ಬಿಟ್ಟು ಆಚೆ ಬಂದಾಗ ಆ ಇಬ್ಬರು ವರ್ಕರ್ಸ್ ಇಲ್ವಾ ಅವರು ಹೋಗ್ತಿರ್ತಾರೆ. ಆಗ ಹೀರೋಯಿನ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾಳೆ, ಅವಳಾಗಿದ್ರೆ ಯಾರ ಜೊತೆಗೆ ಹೋಗಿರ್ಬೋದು, ಹೀರೋಯಿನ್ ಫ್ರೆಂಡ್ ಇದ್ನಲ್ಲ ಅವನ ಜೊತೆಗೆ ಹೋದ್ಲಾ ಅಂತ. ಅವನಂತೂ ಓಡಿ ಬರ್ತಾನೆ ಅವರಿಬ್ಬರು ಎಲ್ಲಿರ್ತಾರೆ ಅಂತ. ಇವಳಂತೂ ಮೆಸೇಜ್ ಕಳಿಸ್ತಾನೆ ಇರ್ತಾಳೆ, ಈ ರೀತಿ ನಾನು ಅದನ್ನು ತಿಂದೆ ಇದನ್ನು ತಿಂದೆ ಅಂತ. ನೋಡಿದ್ರೆ ಏನೋ ತಿಂತಾನೆ ಇರಲ್ಲ, ಒಂದು ಡೆಸರ್ಟ್ನ ಇಟ್ಕೊಂಡು ತಿಂತಿರ್ತಾಳೆ, ಐಸ್ ಕ್ರೀಮ್ನ. ಈ ಕಡೆ ನೋಡಿದ್ರೆ ಹೀರೋಗ ಅವಳನ್ನ ಹುಡುಕ್ತಿರ್ತಾನೆ, ಎಲ್ಗಪ್ಪ ಹೋದೆ ನೀನಂತ ಯೋಚಿಸ್ತಿರ್ತಾನೆ. ಹಾಗೆ ಸಡನ್ನಾಗಿ ಸೈಡಿಗೆ ತಿರುಗಿ ನೋಡಿದ್ರೆ ಅವಳೊಬ್ಬಳೇ ತಿಂತಿರ್ತಾಳೆ. ಅದನ್ನ ನೋಡಿ ಇವನಿಗೂ ಸ್ವಲ್ಪ ನೆಮ್ಮದಿಯಾಗಿ ಫೀಲ್ ಆಗ್ತಿರುತ್ತೆ. ನನ್ನ ವೈಫ್ ಎಷ್ಟು ಕ್ಯೂಟಪ್ಪ ಅಂತ ಅವಳ ಬಗ್ಗೆ ನೆನೆಸ್ಕೊಂಡು ಅವನೊಬ್ಬನೇ ತಿಕ್ಲು ಥರ ನಗ್ತಿರ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಅವಳಂತೂ ಏನಪ್ಪ ರಿಪ್ಲೈನೇ ಕಳಿಸ್ತಿಲ್ಲ ಅಂತ ಸಪ್ಪಗೆ ಇರಬೇಕಾದಾಗಲೇ ಅದೇ ಟೈಮ್ಗೆ ಹೀರೋನು ಮೆಸೇಜ್ ಕಳಿಸ್ತಾನೆ, ಈ ರೀತಿ ಫೋಟೋ ಕಳಿಸೋ ನೀನು ತಿನ್ನೋದಕ್ಕೆಲ್ಲನೂ ಅಂದಾಗ. ಅವಳಂತೂ ಹುಡುಕ್ತಿರ್ತಾಳೆ ಎಲ್ಲಿ ಫೋಟೋ ಅಂತ. ಆಮೇಲೆ ಹೀರೋಗೆ ಮೆಸೇಜು ಕಳಿಸ್ತಾಳೆ, ಈ ರೀತಿ ನಾನು ಫೋಟೋ ತೆಗಿಯೋದೇ ಮರ್ತೋಗ್ಬಿಟ್ಟೆ, ನಾವೆಲ್ಲ ತಿಂದು ಖಾಲಿ ಮಾಡಿಬಿಟ್ವಿ ಅಂತ ಕಳಿಸ್ತಾಳೆ. ಆಗ ಹೀರೋ ಸರಿ ಆಯಿತು, ನಿನ್ನ ಮನೆಗೆ ಯಾರನ್ನೂ ಕರ್ಕೊಂಡು ಬರಬೇಡ, ನೀನೊಬ್ಬಳೇ ಬೇಗ ಮನೆಗೆ ಬಾ ಅಂತ ಅವಳಿಗೆ ಮೆಸೇಜನ್ನ ಕಳಿಸ್ತಾನೆ. ಅದನ್ನ ನೋಡಿ ಅವಳಿಗಂತೂ ಫುಲ್ಲು ಖುಷಿ, ಬೇಗ ಮನೆ ಕಡೆಗೆ ಹೊರಡೋಗ್ತಿರ್ತಾಳೆ. ಅದನ್ನ ನೋಡಿ ಹೀರೋನು ಓಡೋಗ್ತಿರ್ತಾನೆ, ಬೇಗ ಅವಳು ಬರೋಕ್ಕಿಂತ ಮುಂಚೆ ತಾನೋಗಿ ಮನೆಗೆ ಸೇರೋದ ಅಂದ್ಬಿಟ್ಟು. ಈ ಕಡೆ ಹೋಗಿ ನೋಡಿದ್ರೆ ಅವಳಂತೂ ಕಾಣಿಸ್ತಿರ್ತಾಳೆ. ಮತ್ತೆ ಈ ರೀತಿ ತನ್ನ ಮನೆಗೆ ಹೋದ್ಮೇಲೆ ಹೀರೋನು ಅದನ್ನ ನೋಡ್ಬಿಟ್ಟು ನೀನು ಮನೆಗೆ ಬಂದ್ಯಾ ಅಂತ ನೋಡಿ ಅವಳನ್ನ ಹಾಗೆ ಮಾಡ್ಕೊಂಡು ಸುತ್ತೋ ರೀತಿ ಎಲ್ಲ ಕಾಣಿಸ್ಕೊಳ್ತಾಳೆ. ನೋಡಿದ್ರೆ ಅವಳ ಮನೆಗೆ ಬಂದಾಗ ಹೀರೋ ಇರೋದೇ ಎಲ್ಲ ಲೈಟೆಲ್ಲ ಆಫ್ ಮಾಡಿ ಅವನೆಲ್ಲೋ ಕುಂತಿರ್ತಾನೆ. ಅವಳಂತೂ ಸುತ್ತಮುತ್ತಲೆಲ್ಲ ಹುಡುಕ್ತಿರ್ತಾಳೆ. ಆಮೇಲೆ ಬಂದು ಹೀರೋ ಹತ್ರ ನನ್ನ ಮನೆಗೆ ಬಂದೆ ಅಂತ ಹೇಳ್ತಾಳೆ. ಆಗ ಹೀರೋ ಹ್ಞೂ ಹೌದಾ ಸರಿ ಬಂದ ಅಂತ ಅಂತಾನೆ. ಆಗ ಅವಳು ನೀನೇ ಅಲ್ವಾ ನನ್ನ ಬೇಗ ಬಾ ಅಂತ ಕರೆದೆ ಏಂತಕ್ಕಂದಾಗ ಅವನು ನಾನು ಯಾವಾಗ ಹೇಳಿದೆ ಅಂತ ಹೇಳ್ತಾನೆ. ನೀವೇ ಅಲ್ವಾ ಹೇಳಿದ್ದು ಅಂತ ಅವಳು ಹೇಳ್ತಾಳೆ. ಆಗ ಹೀರೋ ಹ್ಞೂ ಹೌದು ನಾನೇ ಹೇಳಿದ್ದು ಅಂತ ಹೇಳ್ತಾನೆ. ಸರಿ ಆಯಿತು ನಾನು ಇಲ್ಲಿಂದ ಎದ್ದೋಗ್ತೀನಂತ ಅವಳು ಹೋಗಬೇಕಾದಾಗ ಹೀರೋನು ಸಡನ್ನಾಗಿ ಅವಳ ಕೈನ ಹಿಡಿದು ಇಲ್ಲೇ ಇರು ಅಂತ ಹೇಳ್ತಾನೆ. ಆಮೇಲೆ ಅಂತಾನೆ ನೀನು ಯಾವ್ದ್ರ ಬಗ್ಗೆ ಆದರೂ ತುಂಬ ಕೋಪದಿಂದ ಇದೆಯಾ ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳು ಇಲ್ಲ ಅಂತಾಳೆ. ಏನಾದರೂ ಇದ್ದರೆ ಹೇಳು ಅಂತ ಅವಳ ಹತ್ರ ಕೇಳ್ತಾನೆ. ಹಾಗೆ ನೀನು ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ರೆಸ್ಟೋರೆಂಟ್ಗೆ ಹೋಗಿದ್ರಲ್ಲ ಹೇಗಿತ್ತು ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳು ಹ್ಞೂ ನಿಜವಾಗ್ಲೂ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಆಗ ಹೀರೋ ನಿಜವಾಗ್ಲೂ ಚೆನ್ನಾಗಿತ್ತಾ ಅಂತ ಅವಳನ್ನ ನೋಡಿ ಕೇಳ್ತಾನೆ. ಆಗ ಅವಳು ಅಂತಾಳೆ ಸರಿ ಆಯಿತು, ನಾನು ಬೇರೆಯವ್ರ ಜೊತೆಗೆ ಏನಾದರೂ ಅಲ್ಲಿಗೆ ಹೋಗಿರ್ತಿದ್ರೆ ಅಕಸ್ಮಾತ್ ನಿಮ್ಗಿಂತನೂ ಯಾರಾದರೂ ಬೆಟರಾಗಿರ್ತಿದ್ರೆ ಹೇಗಿತ್ತು, ನಿಮಗೆ ಹೇಗಿರ್ತಿತ್ತು ಅಂತ ಅವನ್ನ ನೋಡಿ ಕೇಳ್ತಾಳೆ. ಅವನು ಏನು ಹೇಳಿದೆ. ಆಮೇಲೆ ಅಂತ ನೀನು ಮತ್ತೆ ಇನ್ನೊಂದು ಸತಿ ಹೋಗ್ತೀಯಾ ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳು ಅಂತಾಳೆ ಇಲ್ಲ ನಾನು ಇನ್ನೊಂದು ಸತಿ ಹೋಗಲ್ಲ ಅಂತ ಅವಳನ್ನ ನೋಡಿ ಹೇಳಿದಾಗ ಅವನು ಅವಳನ್ನ ಹಗ್ ಮಾಡ್ಕೊಳ್ತಾನೆ. ಆಮೇಲೆ ಅವನು ಅವಳಿಗೆ ಮತ್ತೆ ಪ್ರಪೋಸ್ ಮಾಡ್ತಾನೆ, ಅವಳಿಗೆ ಐ ಲವ್ ಯು ಅಂತ ಹೇಳ್ತಾನೆ. ಅವಳು ಏನಂದರೆ ಇನ್ನೊಂದು ಸತಿ ಹೇಳ್ರಿ, ನಾನು ಕೇಳಿಸ್ಕೊಂಡಿಲ್ಲ, ಪ್ಲೀಸ್ ಇನ್ನೊಂದು ಸತಿ ಹೇಳ್ರಿ ಅಂತ ಅವನ್ನ ನೋಡಿ ಕೇಳ್ತಾಳೆ. ಆಗ ಅವನು ಸರಿ ಆಯಿತು ಇದೇ ಲಾಸ್ಟ್ ಅಂದ್ಬಿಟ್ಟು ಅವಳಿಗೆ ಮತ್ತೆ ಅವನು ಪ್ರಪೋಸ್ ಮಾಡ್ತಾನೆ. ಆಗ ಅವಳು ನನಗೂ ನೀವಂದರೆ ತುಂಬ ಇಷ್ಟ ಅಂತ ಅವಳು ಅವನಿಗೆ ಹೇಳ್ತಾಳೆ, ಐ ಲವ್ ಯು ಅಂತ ಹೇಳ್ತಾಳೆ. ಆಮೇಲೆ ಅವರಿಬ್ಬರೂ ಹಗ್ ಮಾಡ್ಕೊಳ್ತಾರೆ. ಆಗ ಹೀರೋ ಅವಳಿಗೋಸ್ಕರ ಒಂದು ಪ್ರೆಸೆಂಟ್ನ ತಂದಿರ್ತಾನೆ, ರಿಂಗ್ನ ತಂದಿರ್ತಾನೆ. ಅದನ್ನ ನೋಡಿ ಅವಳಿಗೆ ಫುಲ್ಲು ಖುಷಿ ಆಗ್ತಿರುತ್ತೆ. ಅವನು ಓಡಿ ಬರ್ತಿರ್ತಾನಲ್ಲ, ಆಗ ಅವ್ನು ಸಡನ್ನಾಗಿ ನಿಂತ್ಕೊಂಡು ಅಲ್ಲಿರೋ ಜ್ಯುವೆಲ್ಸ್ ಶಾಪ್ನ ನೋಡ್ತಾನೆ. ಹೋಗಿ ಅವಳಿಗೋಸ್ಕರ ಒಂದು ಪ್ರೆಸೆಂಟ್ನ ಇಸ್ಕೊಂಡೆ ಮನೆಗೆ ಬಂದಿರ್ತಾನೆ.
ಆ ರಿಂಗ್‌ನ ಅವಳು ಬೆರಳಿಗೆ ಹಾಕ್ಬೇಕಿದ್ದಾಗ ಅದು ಸರಿಯಾಗಿ ಫಿಟ್ಟೇ ಆಗಲ್ಲ. ಆವಾಗ ಅವನು ಅಂತಾನೆ, "ನಾನು ಅರ್ಜೆಂಟಾಗಿ ಇಸ್ಕೊಬಂದೆ, ಹಾಗೆ ನಿನ್ನ ಬೆರಳು ಸೈಜ್ ನನಗೆ ಗೊತ್ತಿಲ್ಲ" ಅಂತ ಅವಳ ಹತ್ರ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ಅವಳು ಅಂತಾಳೆ, "ಪರವಾಗಿಲ್ಲ, ನನ್ನ ಮಿಡಲ್ ಫಿಂಗರ್‌ಗೆ ಹಾಕಿ ಕರೆಕ್ಟಾಗಿರುತ್ತೆ" ಅಂತ ಅವನ ಹತ್ರ ಹೇಳ್ತಾಳೆ. ಆಗ ಅವನು ಅದನ್ನು ಹಾಕ್ತಾನೆ. ಆಮೇಲೆ ಡೈಲಿ ನೀನು ಇದನ್ನು ಹಾಕ್ಕೊಂಡು ಹೋಗ್ಬೋದು ಕೆಲ್ಸಕ್ಕೆ ಅಂತಲೂ ಹೇಳ್ತಾನೆ. ಹಾಗೆ ಅವರಿಬ್ಬರು ಕಿಸ್ ಮಾಡ್ತಾರೆ. ಹಾಗೆ ಅವ್ರದ್ದು ಆ ದಿನವೂ ಫುಲ್ ಖುಷಿ ಖುಷಿಯಾಗಿರುತ್ತೆ. ನೆಕ್ಸ್ಟ್ ಡೇ ಹೀರೋ ವರ್ಕಿಗೆ ಹೋದ್ಮೇಲೆ ಹೀರೋಯಿನ್ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿ ನೋಡಿ ನೋಡಿ ಅಂತ ಆ ಉಂಗುರನ ಪದೇ 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 ತೋರಿಸ್ತಾನೇ ಇರ್ತಾಳೆ. ಆ ರೀತಿ ತೋರಿಸ್ಬೇಕಾದಾಗ ಅವಳಂತೂ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದೋಯ್ತಾಳೆ. ಆಗ ಹೀರೋನು ಸಡನ್ನಾಗಿ ಅವಳನ್ನ ಹಿಡ್ಕೊಂಡು ಹೇಳ್ತಾನೆ, "ನೀನು ಏನಕ್ಕೆ ಇಷ್ಟೊಂದು ಕ್ಯೂಟಾಗಿ ಮಾಡ್ತೀಯಾ, ಈ ಥರ ಸಿಲ್ಲಿ ಸಿಲ್ಲಿಯಾಗಿ ಇರಬೇಡ" ಅಂತಲೂ ಹೇಳ್ತಾನೆ. ಆಗ ಅವಳು ಅಂತಾಳೆ, "ನನ್ನ ಕಾಲು ತುಂಬ ಉದ್ದಾಗಿ ಸಣ್ಣಾಗಿರ್ಬೇಕಂತ" ಹೇಳ್ತಾಳೆ. ಅದಕ್ಕೆ ಹೀರೋ ಯಾರಿಗೆ ಅಂತ ಹೇಳಿದಾಗ ನಿಮಗೆ ಅಂತ ಅವನ ಫ್ಲರ್ಟ್ ಮಾಡಿ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋಯಿನ್ ಇಬ್ಬರು ಫ್ರೆಂಡ್ಸು ಬಂದುಬಿಡ್ತಾರೆ. ಇದನ್ನು ನೋಡಿ ಅವ್ರಿಗೂ ಶಾಕು, ಇವ್ರಿಗೂ ಶಾಕು. ಇವರಿಬ್ಬರು ಅಂತೂ ಸಡನ್ನಾಗಿ ಸೈಡ್ಗೆ ಹೋಗ್ಬಿಡ್ತಾರೆ. ಆಮೇಲೆ ಆ ಇಬ್ಬರು ವರ್ಕರ್ಸ್ ಬಂದುಬಿಟ್ಟು ಮಾತಾಡ್ತಾರೆ, "ಏನು ನಿಮ್ಗೆ ಇಬ್ಬರಲ್ಲಿ ಏನಾದರೂ ನಡೀತಿದೆಯಾ" ಅಂದಾಗ ಹೀರೋ ಬಂದುಬಿಟ್ಟು ಅವಳ ಹತ್ರ, "ಸಾರೀಸ್ ಕಣ್ರಿ, ನಿಮ್ಮದು ಫೀಲಿಂಗ್ಸ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಆದರೆ ನನಗೆ ಡೇಟಿಂಗ್ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ" ಅಂದ್ಬಿಟ್ಟು ಅವ್ರ ಮುಂದೆ ಈ ರೀತಿ ಹೇಳಿಬಿಟ್ಟು ಹೋಗ್ಬಿಡ್ತಾನೆ. ಅವಳಿಗೆ ನೀನು ಇವಾಗ ಏನು ಹೇಳಿದೆ ಅಂತ ಅವನ್ನ ಗುರಾಯಿಸ್ಕೊಂಡು ನೋಡ್ತಾಳೆ. ಆ ಇಬ್ಬರು ಫ್ರೆಂಡ್ಸ್ ಮುಂದೆನೇ ಇವಳಿಗೆ ಅಜೀಬ್ ಮಾಡಿಬಿಟ್ಟು ಅವನಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಅದನ್ನೆಲ್ಲನೂ ಹೀರೋ ಫ್ರೆಂಡು ನೋಡ್ತಿರ್ತಾನೆ. ಹಾಗೆ ನೈಟ್ ಆಗಿರುತ್ತೆ. ಹೀರೋಯಿನ್ ಅಂತೂ ಇನ್ನು ಮುನ್ಸ್ಕೊಂಡೇ ಇರ್ತಾಳೆ. ಆಗ ಹೀರೋ, "ಇನ್ನು ಎಷ್ಟು ದಿವ್ಸಕ್ಕಮ್ಮ ಇನ್ನು ಮುನ್ಸ್ಕೊಂಡೇ ಇರ್ತೀಯ" ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳು ಅಂತಾಳೆ, "ನೀವು ಏನಕ್ಕೆ ಆ ರೀತಿ ಹೇಳಿದ್ರಿ, ನನಗೊಬ್ಳಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇರೋ ರೀತಿ, ನಿಮಗೂ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ತಾನೆ" ಅಂತ ಅವನ ನೋಡಿ ಕೇಳ್ತಾಳೆ. ಆಗ ಅವನು, "ಹ್ಞೂ ಹೌದು, ಆದರೆ ಎಲ್ಲರೂ ನಿನ್ನ ನೋಡಿ ಜಲಸಿ ಥರ ಫೀಲ್ ಆಗಬೇಕು ಅಂತ ನಾನು ಆ ರೀತಿ ಹೇಳಿದೆ" ಅಂದಾಗ ಅವಳು, "ಆ ರೀತಿಯೆಲ್ಲ ಏನಿಲ್ಲ, ಎಲ್ಲರೂ ನನ್ನ ಲೂಸರ್ ಅಂದ್ಕೊಳ್ತಾರೆ" ಅಂತ ಹೇಳ್ತಾಳೆ. ಆಗ ಹೀರೋ, "ಈ ಉಂಗುರ ನಾನು ನಿನಗೋಸ್ಕರ ಕೊಟ್ಟೆ" ಅಂತ ಹೇಳ್ತಾನೆ. ಇಲ್ಲಿಗೆ 4ನೇ ಎಪಿಸೋಡ್ ಮುಗೀತು. ಎಲ್ರಿಗೂ ಬಾಯ್ ಗಾಯ್ಸ್.